ಇಷ್ಟೊಂದು ಓಡಿಸಿ ಬೇಡ ಅಂತ ಯಾಕೆ ಹೇಳಬೇಕಿತ್ತು? ಸುಮ್ಮನೆ ಬೇಡ ಅಂದಿದ್ರೆ ಸಾಕಿತ್ತು. ನಡಿ ಭೀಮಾ, ಹೋಗೋಣ. ಭೀಮಾ, ಹಾಗೆಲ್ಲ ಮೈದಾನ ಬಿಟ್ಟು ಹೋಗಬಾರ್ದು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮೊದಲನೇ ದಿನನೇ ಯಾವ ವ್ಯಕ್ತಿನೂ ದೊಡ್ಡ ಓಟಗಾರ ಆಗಲ್ಲ. ಯಾವತ್ತಿಂದ ಅವನು ಓಟದ ಅಭ್ಯಾಸ ಶುರು ಮಾಡ್ತಾನೋ ಅವತ್ತವನು ಒಳ್ಳೆ ಓಟಗಾರ ಆಗೋ ಹೆಜ್ಜೆ ಇಡ್ತಾನೆ. ಯಾರು ಎಲ್ರಿಗಿಂತ ವೇಗವಾಗಿ ಓಡ್ತಾನೋ ಅವನು ವಿಜಯಶಾಲಿ ಆಗ್ತಾನೆ. ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಎಲ್ರಿಗಿಂತ ವೇಗವಾಗಿ ಓಡೋದನ್ನ ಅಭ್ಯಾಸ ಮಾಡಬೇಕು. ಆದ್ರೆ ಅವರು ಭೀಮಂಗೆ ಸ್ಪರ್ಧೆನಲ್ಲಿ ಭಾಗವಹಿಸೋದಿಕ್ಕೆ ಖಂಡಿತ ಬಿಡೋದಿಲ್ಲ. ಮತ್ತೇನ್ ಪ್ರಯೋಜನ ಗುರುಗಳೇ? ಅದನ್ನ ನಾನು ನೋಡ್ಕೋತೀನಿ. ಬೇರೆ ಮಕ್ಕಳ ಜೊತೆ ಓಡೋದಕ್ಕೆ ಭೀಮ್ಗೆ ಅವಕಾಶ ಸಿಗದೇ ಇರ್ಬೋದು, ಆದ್ರೆ ಅವನ್ನ ಹೊರಗೆ ಹಾಕಕ್ಕಾಗಲ್ಲ. ಅವನ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬೋದು. ನೀನು ಬೇರೆ ಮಕ್ಕಳಿಗಿಂತ ವೇಗವಾಗಿ ಓಡಿದ್ರೆ ನೀನೇ ವಿಜಯಶಾಲಿ ಆದ ಹಾಗೆ. ಓಡ್ತೀನಿ ಗುರುಗಳೇ, ಎಲ್ರಿಗಿಂತ ವೇಗವಾಗಿ ಓಡ್ತೀನಿ. ಬಹಳ ಸಂತೋಷ. ನೋಡು, ಆ PT ಮಾಸ್ಟರ್ ಇದಾರಲ್ಲ, ಮಕ್ಕಳಿಗೆ ಓಡೋದನ್ನು ಅಭ್ಯಾಸ ಮಾಡಿಸ್ತಾರೆ. ನೀನು ಬೇರೆಯಾಗಿ ಓಡೋದನ್ನು ಅಭ್ಯಾಸ ಮಾಡ್ಕೋ. ಯಾವತ್ತು ಸ್ಪರ್ಧೆ ಶುರುವಾಗುತ್ತೋ ಅವತ್ತು ನೀನು ಅವ್ರ ಜೊತೆ ಓಡು. ಅವತ್ತೇನಾದರೂ ನೀನು ವೇಗವಾಗಿ ಓಡಿದ್ರೆ ವಿದ್ಯಾಲಯ ಮಟ್ಟದಿಂದ ಅಂತರ್ವಿದ್ಯಾಲಯ ಮಟ್ಟಕ್ಕೆ ಅವ್ರು ನಿನ್ನನ್ನೇ ಕಳಿಸ್ತಾರೆ. ನಡಿ ಭೀಮಾ, ಓಡು ಅಭ್ಯಾಸ ಮಾಡು. ಭೀಮಾ, ನಿನಗೆ ಇತಿಹಾಸ ನಿರ್ಮಿಸೋ ಶಕ್ತಿ ಇದೆ ಅಂತ ನನಗೆ ಗೊತ್ತು. ನೀನು ವಿಜಯಶಾಲಿ ಹಾಗೆ ಆಗ್ತೀಯ. ತುಂಬಾ ಚೆನ್ನಾಗಿ ಓಡಿದೆ ಭೀಮಾ. ಬಾ, ಸ್ವಲ್ಪ ಹೊತ್ತು ಕೂತ್ಕೋ, ಮತ್ತೆ ಓಡ್ಬೇಕಲ್ವಾ? ಬಾ. ನೋಡ್ತಾ ಇರು, ನೀನು ಓಡೋದ್ರಲ್ಲೂ ಫಸ್ಟ್ ಬರ್ತೀಯಾ, ಓದೋದ್ರಲ್ಲೂ ಬರ್ತೀಯಾ. ಬಾಲಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಸ್ಪರ್ಧೆಯಲ್ಲಿ ಗೆಲ್ತೀನೋ ಸೋಲ್ತೀನೋ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ. ಏನು? ನಾನು ಈ ಓದೋದು ಗೀದೋದೆಲ್ಲ ಮಾಡಲ್ಲ. ನನ್ನ ಕೈಯಲ್ಲಿ ಓದಕ್ಕಾಗಲ್ಲ. ಬಾಲಣ್ಣ, ಓದ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡ್ತೀಯಾ? ನಾನು ಬೇರೆ ಏನಾದರೂ ಮಾಡ್ತೀನಿ. ಅಂದ್ರೆ? ಸರಿ, ನಡಿ, ನೀನು ಓಡು. ಇನ್ನೂ ಜೋರಾಗಿ ಓಡು ಭೀಮಾ, ಇನ್ನೂ ಜೋರಾಗಿ. ಮುನ್ಷಿ ಅಣ್ಣ, ಏಯ್ ನಿಂತ್ಕೋ, ನಿಂತ್ಕೋ ಅಲ್ಲಿ. ಮುನ್ಷಿ ಅಣ್ಣ, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಜನರ ಕಣ್ಣು ಮಣ್ಣೆರಿಸ್ತಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗೆ? ಅಕ್ಕಿ ಮೂಟೆನ ಇಂಥವ್ರ ಕೈಲಿ ಎತ್ತಿಸ್ತಿದ್ದೀರಾ.
ಇವ್ರು ಮುಟ್ಟಿದ್ದನ್ನ ನಾವು ತಿನ್ಬೇಕಾ? ಎಂತೆಂತ ಜನ ಅಂದ್ರೆ ಇವ್ರಿಗೆ ಹೇಳಿ ಮುಖದ ಮೇಲೆ ಇರೋ ಬಟ್ಟೆ ತೆಗಿಯಕ್ಕೆ, ನಿಮ್ಗೆ ಗೊತ್ತಾಗುತ್ತೆ. ಬಟ್ಟೆ ತೆಗಿರಿ. ಅಯ್ಯೋ, ಮುಖ ಏನ್ ನೋಡ್ತೀರಾ? ಬಟ್ಟೆ ತೆಗಿಯಕ್ಕೆ ಹೇಳಿ. ಬಟ್ಟೆ ತೆಗಿ ಎಂದೆ. ಗೊತ್ತಾಯ್ತಾ ಮುನ್ಷಿಯಣ್ಣ? ಅವನ್ ಜಾತಿ ಯಾವುದು ಅಂತ ಕೇಳಿ. ಯಾವ ಜಾತಿ? ಯಾವ ಜಾತಿ ಹೇಳಿ? ಗೋವಿಂದ, ಯಾವ ಜಾತಿ ಅವ್ ನೀನು? ಬಡವರ ಜಾತಿ ಅಣ್ಣ. ಬಡವರ ಜಾತಿ? ಮುನ್ಷಿ ಅಣ್ಣ, ಬಡವ ಗಿಡವ ಏನೂ ಇಲ್ಲ. ಇವನ್ ಯಾರಂದ್ರೆ ಈ ಸ್ಕೂಲ್ನಲ್ಲಿ ಆಚಾರ್ಯ ಹತ್ರ ವಾದ ಮಾಡಿದ್ನಲ್ಲ, ಅವ್ರಪ್ಪ ಇವನು. ಹಾಗ ಇವಾಗ ಗೊತ್ತಾಯ್ತಲ್ಲ ಯಾವ ಜಾತಿ ಅಂತ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಮೂಟೆ ಮುಟ್ಟೋಕೆ? ನಿನ್ ಜೊತೆ ಇನ್ನೊಬ್ಬ ಇದ್ನಲ್ಲ, ಎಲ್ಲವನು? ಇಲ್ಲೇ ಇದೀನಿ. ನೀನೇನಾ ಎಲ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ಯಾ? ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಎಂತೆಂತ ಜನರನ್ನ ಕರ್ಕೊಂಡು ಬಂದಿದ್ಯಾ ಇಲ್ಗೆ? ಮೇಲು ಕೀಳು ಅನ್ನೋ ಜ್ಞಾನ ಬೇಡವಾ? ಗದ್ದೆಯಲ್ಲಿ ಭತ್ತ ಕಟಾವು ಮಾಡಿದಾಗ ನಿಮಗೆ ಮೈಲ್ಗೆ ಆಗ್ಲಿಲ್ಲ, ಅದೇ ಈಗ ಅಕ್ಕಿ ಮೂಟೆ ಎತ್ತಿದ್ರೆ ಮೈಲ್ಗೆ ಆಗ್ಬಿಡತ್ತಾ? ಗದ್ದೆನಲ್ಲಿ ಬೆಳೆದಾಗ ಭತ್ತ ಆಗಿರುತ್ತೆ, ಭತ್ತದಿಂದ ಅದು ಅಕ್ಕಿ ಆಗತ್ತೆ. ಅರ್ಥ ಆಯ್ತಾ? ನೀವ್ ಹೇಳೋ ಮಾತು ನಮ್ಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಆ ಮಾತಲ್ಲಿ ಸ್ವಲ್ಪನೂ ಸತ್ಯ ಇಲ್ಲ ಅನ್ಸುತ್ತೆ. ನೀವಿಬ್ರು ಹೊರಡಿ ಇಲ್ಲಿಂದ. ಮತ್ತೆ ನಿಮ್ ಮುಖ ತೋರಿಸ್ಬಿಡಿ ನನ್ಗೆ. ಇಲ್ಲ, ಇವ್ರಿಬ್ರನ್ನ ಏನಾದ್ರೂ ಇಲ್ಲಿಂದ ಕೆಲಸದಿಂದ ತೆಗೆದ್ರೆ ನಾವ್ಯಾರು ಇಲ್ಲಿ ಕೆಲಸ ಮಾಡೋದೇ ಇಲ್ಲ. ಅಯ್ಯೋ, ನೀವ್ಯಾರು ಇವ್ರ ಜಾತಿಯವರೇ ಅಲ್ಲ. ಇವ್ರಿಗೋಸ್ಕರ ನೀವೇ ಗಲಾಟೆ ಮಾಡ್ತೀರಾ? ಕೂಲಿ ಮಾಡೋರ್ದೆಲ್ಲ ಒಂದೇ ಜಾತಿ ಆಗಿರುತ್ತೆ, ಅದೇ ಹಸಿವು. ಇವ್ರನ್ನ ಕೆಲಸದಿಂದ ಕಿತ್ತಾಕಿದ್ರೆ ನಾವ್ಯಾರು ಇಲ್ಲಿ ಕೆಲಸ ಮಾಡೋದೇ ಇಲ್ಲ. ಸರಿ, ಹಾಗಾದ್ರೆ ಯಾರು ಇಲ್ಲಿ ಕೆಲಸ ಮಾಡಲ್ವಾ? ನಾನೇ ಬೀಗ ಹಾಕೊಂಡು ಹೋಗ್ತೀನಿ. ಎಲ್ರು ಹೊರಡಿ ಇಲ್ಲಿಂದ. ಬೇಡ ಬೇಡ, ನೀವು ಯಾರೂ ಹೋಗ್ಬೇಡಿ. ಇಲ್ಲಿಂದ ನಾನೇ ಹೋಗ್ತೀನಿ. ಒಂದಂತೂ ಅರ್ಥ ಆಯ್ತು, ಹಸ್ತವ್ರಿಗೆ ಒಂದ್ ಜಾತಿ ಇದೆ, ಅದೇ ನಮ್ ಜಾತಿ. ಮುಂಚೆ ಅಣ್ಣ, ಗೋವಿಂದನ ಕ್ಷಮಿಸ್ಬಿಡಿ. ಇದ್ರಲ್ಲಿ ಅವ್ರದ್ದೇನ್ ತಪ್ಪಿಲ್ಲ. ನಮಗ್ ಸಹಾಯ ಮಾಡ್ಬೇಕು ಅಂತಾನೆ ಅವ್ರು ಇಲ್ಲಿ ಕೆಲಸ ಕೊಡ್ಸಿದ್ದು. ಗೋವಿಂದನ ಕೆಲಸದಿಂದ ತೆಗಿಬಿಡಿ. ನಾವಿಲ್ಲಿಂದ ಹೋಗ್ತೀವಿ, ಮತ್ತಿನ್ಯಾವತ್ತೂ ಬರಲ್ಲ. ನಡೀರಿ ಎಲ್ರು, ನಿಮ್ ಕೆಲಸ ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ. ರಾಮ್ಜಿ, ದಯವಿಟ್ಟು ನನ್ನ ಕ್ಷಮಿಸಿ. ಗೋವಿಂದಣ್ಣ, ನಮಗೋಸ್ಕರ ನೀವು ಕಷ್ಟ ತಗೊಳ್ಳೋದು ಬೇಡ. ಇದೆಲ್ಲ ಇದ್ದಿದ್ದೆ, ನಾವೇನು ಹೊರಡ್ತೀವಿ. ರಾಮ್ಜಿ, ನೀವು ಹೇಳದ್ಮೇಲೆ ನನ್ನ ಮಗನ್ನ ಸ್ಕೂಲಿಗೆ ಸೇರಿಸ್ದೆ. ಇವತ್ತು ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಒಳ್ಳೇದೇ ಆಯ್ತು. ಮಕ್ಕಳನ್ನ ಓದ್ಸೋದಕ್ಕೆ ನಿಮ್ಮನ್ನ ನೀವು ಮಾರ್ಕೊಂಡ್ರೂ ಸರಿ, ಓದಿಸಿ ಅಷ್ಟೇ. ಯಾಕೆ ಅಂದ್ರೆ ವಿದ್ಯೆ ಒಂದೇ ನಮ್ ಕಷ್ಟನ ದೂರ ಮಾಡೋದು. ಸುಮ್ಮನೆ ಓಡಿದ್ರೆ ಗೆಲ್ಲೋದಕ್ಕಾಗಲ್ಲ ಭೀಮಾ. ಗೆಲ್ಲೋನು ಯಾರು ಅಂದ್ರೆ ಗೆಲ್ಲೋದಕ್ಕೋಸ್ಕರನೇ ಓಡೋನು. ನೀನು ಗೆಲ್ಲೇಬೇಕು ಅಂತ ಓಡ್ತೀನಿ ಅಂದ್ರೆ ಮೊದಲು ನೀನ್ ಕಾಲಿಗೆ ಹೇಳು, ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ. ಒಂದು ಕಾಲನ್ನ ನೆಲಕ್ಕೂರಿ ತಕ್ಷಣ ಇನ್ನೊಂದು ಕಾಲನ್ನ ಮುಂದಕ್ಕಿಡು. 100 ಜನರ ಮುಂದೆ ನಿನ್ನ ಪ್ರತಿಭೆ ತೋರಿಸೋ ಅವಕಾಶ ಸಿಕ್ಕಿದ್ರೆ ಬಿಡ್ಬೇಡ. ಭೀಮಾ, ನೀನೊಂಥರ ಬಂದೂಕಿನ ಬುಲೆಟ್ ಇದ್ದ ಹಾಗೆ. ಫೈರ್ ಆದ ಕೂಡ್ಲೆ
ನೇರ ನೀನ್ ಗುರಿ ಮುಟ್ಬೇಕು. ಹಾ ಅಪ್ಪ, ನಾನು ಬಂದೂಕಿನ ಬುಲೆಟ್ ಇದ್ದಂಗೆ ಸೀದಾ ಹೋಗಿ ಗುರಿ ಮುಟ್ತೀನಿ. ಓ ಬುಲೆಟ್ ಭೀಮಾ, ಮೊದ್ಲು ಬಂದು ಊಟ ಮಾಡು. ಮತ್ ನೀನ್ ನೋಡ್ಬೇಕಲ್ವಾ, ಇಲ್ಲ ಅಂದ್ರೆ ಬುಲೆಟ್ ಭೀಮಾ ಸುಸ್ತಾಗುತ್ತೆ. ಅಮ್ಮ, ಭೀಮಾಬಾಯಿ ಹುಷಾರು, ವಿಶ್ರಾಂತಿ ಮಾಡೋಗು. ತುಳಸಿ, ಅಮ್ಮಂಗ ಔಷಧಿ ಕೊಡೋಗು. ಇರಿ ಬರ್ತೀನಿ. ಹೋಗು, ಬೇಗ ಹೋಗು. ಹುಷಾರು. ಅದ್ ಸರಿ, ನೀವ್ಯಾಕೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿಲ್ಲ? ನೀವು ಅದೇ ಸ್ಕೂಲಲ್ಲಿ ತಾನೇ ಓದ್ತಿರೋದು. ಅಪ್ಪ, ಅವರಂತೂ ನಮ್ಗೆ ಓಡೋಕೆ ಬಿಡಲ್ಲ. ಮತ್ತೆ ನಮ್ಗೆ ಈ ಓಡೋದ್ರಲ್ಲೆಲ್ಲ ಆಸಕ್ತಿನೂ ಇಲ್ಲ. ಭೀಮಾ ಓಡ್ತಾನಲ್ಲ, ಸಾಕು. ನೋಡು ಬಾಲ, ಆಸಕ್ತಿ ಇಲ್ಲ ಅಂದ್ರೆ ಬಲವಂತ ಏನ್ ಮಾಡಲ್ಲ. ಆದ್ರೆ ಅವ್ರ ಜೊತೆ ನಿಮ್ಮನ್ನ ಓಡಕ್ ಬಿಡ್ಲಿಲ್ಲ ಅಂದ್ರೆ ಅವ್ರ ಪಕ್ಕದಲ್ಲಿ ಓಡಿ, ಅವ್ರಿಗಿಂತ ಜೋರಾಗೋಡಿ. ನೀವ್ ಯಾವತ್ತು ಅವ್ರಿಗಿಂತ ಜೋರಾಗಿ ಓಡಕ್ ಶುರು ಮಾಡ್ತಿರೋ ಅವತ್ತಿಂದಾನೆ ನಿಮ್ಮನ್ನ ಹಿಡಿಯೋದಕ್ ಶುರು ಮಾಡ್ತಾರೆ. ಬಾ ಭೀಮಾ, ಇವಾಗ ನೀನು ಹೇಗ್ ಓಡ್ ಅಮ್ಮ, ಔಷಧಿ, ನೀರು. ಬನ್ನಿ, ನನ್ನ ಪಕ್ಕ ಕೂತ್ಕೊಳ್ಳಿ. ಬಾ. ನೋಡಿ, ನಾನು ಹೆಚ್ಚು ದಿನ ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ. ನಾನು ಹುಷಾರಾಗ್ತೀನೋ ಇಲ್ವೋ ಗೊತ್ತಿಲ್ಲ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಸರಿಯಾಗೇ ಹೇಳ್ತಿದ್ದೀನಲ್ಲ, ಬಹಳ ಕಷ್ಟ ಆಗ್ತಿದೆ. ನೋಡಿ, ನಾನೇನಾದ್ರೂ ಹೋಗ್ಬಿಟ್ರೆ ನೀವು ಭೀಮಂಗೆ ಹೇಳಿ ಅವನಮ್ಮ ಅವನನ್ನ ಆಕಾಶದಿಂದ ಯಾವಾಗ್ಲೂ ನೋಡ್ತಾನೆ ಇರ್ತಾಳೆ ಅಂತ. ಹ, ಅದಕ್ಕೆ ಅವನು ಎಲ್ಲ ಆಟದಲ್ಲೂ ಗೆಲ್ತಿರ್ಬೇಕು. ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಓಡೋದ್ರಲ್ಲಿ, ಎಲ್ಲದ್ರಲ್ಲೂ ಗೆಲ್ತಿರ್ಬೇಕು ಅವನು. ಹ, ಹೇಳ್ತಿರಲ್ವಾ? ನೋಡಿ, ಬಾಲಣ್ಣ, ಆನಂದಣ್ಣ, ನೀವಿಬ್ರು ದೊಡ್ಡೋರಲ್ವಾ, ನೀವೆಲ್ಲ ನಿಭಾಯಿಸ್ತೀರ. ಆದ್ರೆ ನಮ್ಮ ಭೀಮ ತುಂಬಾ ಚಿಕ್ಕೋನು. ಅಳಕ್ ಶುರು ಮಾಡ್ಬಿಡ್ತಾನೆ. ತುಂಬಾ ದುಃಖ ಆಗುತ್ತೆ ಅವನ್ಗೆ. ನನ್ನ ರೋಗದಿಂದ, ನನ್ನಿಂದ ಅವನ ಜೀವನ ಹಾಳಾಗೋದು ನಂಗೆ ಇಷ್ಟ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡಮ್ಮ, ನಿಂಗೇನು ಆಗಲ್ಲ. ನಮ್ಮಮ್ಮ ಹೇಳ್ತಿದ್ರು, ಹೆಣ್ಮಕ್ಳು ದೊಡ್ಡವರಾದ್ರೆ ಅಮ್ಮಂದ್ರಿಗೆ ಸ್ನೇಹಿತರಾಗ್ತಾರೆ ಅಂತ. ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಇದೆಲ್ಲ ಹೇಳ್ತಿರೋದು. ಭೀಮ ನಮ್ ಭೀಮರಾವ್ನು ದೊಡ್ಡವನಾಗೋಕೆ ಬಹಳ ವರ್ಷ ಬೇಕಲ್ಲ.
ಅಲ್ಲಿವರೆಗೂ ನಾನು ಇರ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ದೊಡ್ಡವನಾದ್ಮೇಲೆ ಹೇಳು, ಅವನ್ ಮುಂದೆ ಒಬ್ಬ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅವ್ರ ಅಮ್ಮಂಗ್ ಮೊದ್ಲೇ ಗೊತ್ತಿತ್ತು ಅಂತ ಹೇಳು. ಹೇಳ್ತೀಯ ಅಲ್ವಾ ಅವ್ನಿಗೆ? ನಿಲ್ಲು 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 ನಿಲ್ಲು. ಈಗ ನಿನ್ ಕಾಲಿಗೆ ಸ್ವಲ್ಪ ವಿಶ್ರಾಂತಿ ಕೊಡು, ಸರಿನಾ? ನಡಿ, ನಿನ್ ಕಾಲಿಗೆ ಬಿಸಿ ಎಣ್ಣೆಯಲ್ಲಿ ಮಾಲಿಶ್ ಮಾಡ್ತೀನಿ. ನಡಿ, ಇಲ್ಲಿ ಕೂತ್ಕೋ. ನಿಧಾನ. ಎಲ್ಲಿ ಕಾಲ್ ಕೊಡು. ನಮ್ಮ ಶಾಲೆಯಿಂದ ಓಡೋದಕ್ಕೆ ಸಿದ್ಧವಾಗಿರೋ ಮಕ್ಕಳೆಲ್ಲರೂ ಆ ಲೈನ್ ಹತ್ರ ನಿಂತ್ಕೊಳ್ಳಿ. ಅಲ್ಲಿಂದಾನೇ ನಿಮ್ಮ ಓಟ ಶುರುವಾಗುತ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಹೇಮಾ, ಅಲ್ಲಿ 5 ಲೈನು ಕಾಣಿಸ್ತಾ ಇದೆ ಅಲ್ವಾ? ಅದನ್ನ ಬಿಟ್ಟು ಒಂದು ಜಾಗ ಇದೆಯಲ್ಲ, ಅಲ್ಲಿ ನೀನು ಓಡಬೇಕು. ಗೊತ್ತಾಯ್ತಾ? ಹೋಗು. ಆಯ್ತು ಗುರುಗಳೇ. ಧನ್ಯವಾದ ಗುರುಗಳೇ. ಈ ಹುಡುಗ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗಿಲ್ಲ. PT ಮಾಸ್ಟ್ರೇ, ಈ ವಿಷಯ ಏನಾದರೂ ಸರ್ಕಾರಕ್ಕೆ ಗೊತ್ತಾದ್ರೆ ನಮ್ಮ ವಿದ್ಯಾಲಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಸಮಾಜದಲ್ಲಂತೂ ಇಂಥವ್ರಿಗೆ ಸ್ಥಾನ ಕೊಟ್ಟಿಲ್ಲ. ಅವರೇ ಕಷ್ಟಪಟ್ಟು ಅವ್ರ ಸ್ಥಾನನ ಪಡ್ಕೊಳ್ಳೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪು? ನೀವು ಮಾಡ್ತಿರೋದು ಸರಿ ಇಲ್ಲ. ಓಡ್ಲಿ ಬಿಡಿ. ಅವನೇನಾದ್ರೂ ಓಡಿ ಸೋತ್ರೆ ಅವನಿಗೇನು ಅಷ್ಟೊಂದು ಬೇಜಾರಾಗಲ್ಲ. ಆದರೆ ನಿಮಗೆ ಸಂತೋಷ ಆಗುತ್ತಲ್ವಾ? ನಾನು ಮಾಡಿ ಸರಿನಾ? ಗೊತ್ತಿಲ್ಲ. ನಿಮ್ಗೇನು ಅನ್ಸತ್ತೆ? ಗೆಲ್ತಾನ ಅವನು? ಅವನು ಹೋರಾಟಗಾರ. ಅವನೊಳಗೊಂದು ಕಿಡಿ ಇದೆ. ಅವನೇನ್ ಬೇಕಾದ್ರೂ ಮಾಡ್ತಾನೆ. ನೋಡೋಣ. ಇವ್ ನಮ್ ಜೊತೆ ಓಡಕ್ ಬರ್ತಿದ್ದಾನ? ಆದ್ರೆ ಇವ್ ನಮ್ ಜೊತೆ ಓಡಕ್ ಹೇಗ್ ಸಾಧ್ಯ? ಇವ್ನ್ಗೇನಾದ್ರೂ ಒಂದ್ ಮಾಡ್ಲೇಬೇಕು.
ನಡೀರಿ, 5 ಜನ ಲೈನಲ್ಲಿ ನಿಂತ್ಕೊಳ್ಳಿ. ಭೀಮಾ ಎದ್ದೇಳು, ಭೀಮಾ ಎದ್ದೇಳು, ಭೀಮಾ ಏಳು. ಬಾಲ್ಚಂದ್, ಭೀಮಾ ನೀನೊಂಥರ ಬಂದೂಕಿನ ಬುಲೆಟ್ ಇದ್ದ ಹಾಗೆ. ಫೈರ್ ಆದ ಕೂಡ್ಲೆ ನೇರ ನೀನ್ ಗುರಿ ಮುಟ್ಬೇಕು. ಯಾರು ಎಲ್ರಿಗಿಂತ ವೇಗವಾಗಿ ಓಡ್ತಾನೋ ಅವನು ವಿಜಯಶಾಲಿ ಆಗ್ತಾನೆ. ಭೀಮಾ ಎದ್ದೇಳು, ನೀನೀಗ ಓಡ್ಲೇಬೇಕು. ಭೀಮಾ ಏಳು. ಭೀಮಾ ಎದ್ದೇಳು, ನೀನ್ ಎದ್ದು ಓಡ್ಲೇಬೇಕು, ಗೆಲ್ಲೇಬೇಕು. ನಿಮ್ ಜಾಗಕ್ಕೆ ಬನ್ನಿ. ಸಿದ್ಧರಾಗಿ. ಅಲ್ಲೇ ನಿಂತ್ಕೋ, ಮತ್ತೆ ಇಲ್ಲಿಂದ ಶುರು ಮಾಡು. ಭೀಮಾ ಜೋರಾಗೋಡು, ಇನ್ನು ಜೋರಾಗಿ. ಭೀಮಾ ಇನ್ನು ಜೋರಾಗೋಡು, ಇನ್ನು ಜೋರಾಗಿ. ಭೀಮಾ ಓಡು. ಇನ್ನು ಜೋರಾಗೋಡು ಭೀಮಾ. ಭೀಮಾ ಇನ್ನು ಜೋರಾಗೋಡು, ಇನ್ನು ಜೋರಾಗಿ. ಒಂದ್ ವೇಳೆ ಅವನು ಓಡಿದ್ರೆ ಅವನ ದುಡಿ ಬೀಳಿಸ್ಬಿಡಿ. ಅವನು ನಿಮ್ಗಿಂತ ಮುಂದೆ ಹೋಗ್ಬಾರ್ದು. ಭೀಮಾ ಏನಾಯ್ತು ನಿನ್ಗೆ? ಅಪ್ಪ, ನನ್ ಕಾಲ್ ಉಳುಕ್ ಬಿಟ್ಟಿದೆ. ಭೀಮಾ ಅಪ್ಪ, ಅವನೇನಾದ್ರೂ ನನ್ನ ನೂಕ್ದೇ ಇದ್ದಿದ್ರೆ ನಾನು ನಿಜವಾಗ್ಲೂ ಗೆಲ್ತಿದ್ದೆ. ಬಾಲ, ಭೀಮನ ಮನೆ ಕರ್ಕೊಂಡೋಗು. ತುಂಬಾ ಏಟಾಗಿದೆ. ನಾನು ಔಷಧಿ ತಗೊಂಡ್ಬರ್ತೀನಿ. ಹೋಗು ಹೋಗು ಹೋಗು, ಬೇಗ ಹೋಗು, ಹುಷಾರಾಗಿ ಹೋಗು ಹೋಗು, ನಡೀರಿ ಬೇಗ. ಏನಾಯ್ತು? ಅದು ಸರಿಯಲ್ಲ. ನಿಮ್ಗಾದ್ರೂ ಇದು ಅರ್ಥ ಆಯ್ತಲ್ವಾ? ಅಷ್ಟೇ ಸಾಕು. ಬಾ ಬಾ ಬಾ, ಬೇಗ ಬಾ. ಕ್ಷಮಿಸ್ಬಿಡಿ ಗುರುಗಳೇ, ನಂಗೆಲ್ಲಕ್ಕಾಗ್ಲಿಲ್ಲ. ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಬಂದಿರೋರು. ಅವರನ್ನೆಲ್ಲ ನಮ್ಮ ಶಾಲೆಯ ಪರವಾಗಿ ಜಿಲ್ಲಾ ಓಟದ ಸ್ಪರ್ಧೆಗೆ ಕಳಿಸಲಾಗುತ್ತೆ.
ನಿಲ್ತಿದ್ದ ಭೀಮನ್ನ ಈ ಹುಡುಗ ಬೇಕಂತ ಕೆಳಗೆ ನೂಕಿದ್ದು ಅನ್ಯಾಯ. ಇದು ನಿಮಗೆ ಗೊತ್ತಾಗ್ಲಿಲ್ವಾ? ನಿಮ್ಗೆ ಹಾಗೆ ಕಾಣಿಸಿರ್ಬೋದು. ಇಬ್ರು ಓಟಗಾರರು ಓಡುವಾಗ ಡಿಕ್ಕಿ ಹೊಡೆದ್ರೆ ಒಬ್ಬ ಸ್ಪರ್ಧಿ ಕೆಳಗೆ ಬಿದ್ದೇ ಬೀಳ್ತಾನೆ. ಆಟದಲ್ಲ ಸಹಜ ಕೂಡ. ಹಾಗನ್ ಮಾತ್ರಕ್ಕೆ ಬಿದ್ದವನ್ನ ಗೆದ್ದ ಅಂತ ಹೇಳಕ್ಕಾಗತ್ತಾ? ನೀವೇ ಹೇಳಿ. ಬೀಗ ಹಾಕಿದ್ಯಲ್ಲ. ಅಯ್ಯೋ, ಏನಾಯ್ತು ರಾಮ್ಜಿ? ಪುರಂಜನ, ಪಂಡಿತ್ರು ಮನೆ ಬೀಗ ಯಾಕೆ ಹಾಕಿದೆ? ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅನ್ಸತ್ತೆ. ಏನಾಯ್ತು? ಭೀಮನ್ ಕಾಲು ಉಳ್ಕೋಗಿದೆ. ಉಳ್ಕಿರೋದ್ ತಾನೆ, ಇದಕ್ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ಅದಕ್ಕೆ ಹುಣಸೆ ಮತ್ತೆ ಹರಳೆಯಲ್ಲಿ ಜಜ್ಜಿ ಸಾಸಿವೆ ಎಣ್ಣೆ ಜೊತೆ ಸೇರ್ಸಚ್ಚು. ಸರಿ, ಇವೆಲ್ಲ ಎಲ್ಲಿ ಸಿಗುತ್ತೆ? ಅಯ್ಯೋ, ಇಲ್ಲೇ ಮುಂದೆ ಹೋದ್ರೆ ಒಂದು ಹಳ್ಳ ಇದೆಯಲ್ಲ, ಅದ್ರ ಪಕ್ಕ ಕಾಡಿದೆ, ಅಲ್ಲೇ ಸಿಗತ್ತೆ. ಸರಿ, ಹಾಗಾದ್ರೆ ನಿಧಾನ ರಾಮ್ಜಿ. ನಾನ್ ಮಾಡಿದ್ ಸರಿನಾ ಗುರುಗಳೇ? ಹಾ, ಸರಿಯಾಗೇ ಮಾಡ್ದೆ. ಆದ್ರೆ ನೀನೀಗ ಶುದ್ಧ ಆಗ್ಬೇಕು, ಯಾಕಂದ್ರೆ ಅವನನ್ನು ಮುಟ್ಟಿದ್ಯಲ್ಲ. ತಂದ್ಯಾ? ಸರಿ ಗುರುಗಳೇ, ಕೂತ್ಕೋ. ತಗೋ. ಇವನನ್ನ ಶುದ್ಧ ಮಾಡು. ಈಗ ಇವನು ಶುದ್ಧ ಆದ್ನಲ್ಲ ಗುರುಗಳೇ? ಹಾ, ಈಗ ಇವನ್ ಪೂರ್ತಿಯಾಗಿ ಶುದ್ಧ ಆದ. ಶುಭಾಶಯಗಳು. ಶುಭಾಶಯಗಳು ಮಕ್ಕಳೇ, ಮತ್ತೆ ಗುರುಗಳೇ ನಿಮ್ಗೂ ಕೂಡ. ಯಾಕೆ ಅಂತಂದ್ರೆ ನನ್ನ ಮಗನ ಗೆಲುವನ್ನ ನೀವು ತಪ್ಪಿಸಿದ್ದಕ್ಕೆ. ಆದ್ರೆ ಈ ಗೆಲುವು ನನ್ನ ಮಗನಿಗೆ ಇನ್ನಷ್ಟು ತಾಕತ್ ಕೊಡುತ್ತೆ, ಶಕ್ತಿ ತುಂಬುತ್ತೆ. ಮುಂದೊಂದಿನ ನೀವೆಲ್ಲ ಒಟ್ಟಿಗೆ ಸೇರಿದ್ರು ಅವನನ್ನ ತಡೆಯೋದಕ್ಕಾಗಲ್ಲ. ನಿನಗನ್ಸುತ್ತಾ ನಿನ್ ಮಗ ಕೆಳಗೆ ಬೀಳಿಲ್ಲ ಅಂದಿದ್ರೆ ಫಸ್ಟ್ ಬರ್ತಿದ್ದ ಅಂತ? ನಿಮ್ಮಲ್ಲೇ ಅದೆಷ್ಟು ಗೊಂದಲಗಳಿದೆ ಅಲ್ವಾ? ನನ್ನ ಮಗನ ಮುಟ್ಟೋದಕ್ಕೆ ಅಸಹ್ಯ ಪಡೋ ನೀವು ಅವನನ್ನ ಸೋಲ್ಸೋದಕ್ಕೆ ಮುಟ್ಬೋದ? ಹಾಗಾದ್ರೆ ಮತ್ತಿಲ್ಲೇನೋ ನಾಟಕ ಮಾಡ್ಕೊಂಡು ಯೋಚನೆ ಮಾಡಿ ಮಾತಾಡು. ಒಬ್ಬ ಶಿಕ್ಷಕನ ಹತ್ರ ಮಾತಾಡ್ತಾ ಇದೀಯ ನೀನು. ನೀವನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಮೌ ಕಾಂಟೋನ್ಮೆಂಟ್ ಸ್ಕೂಲ್ನ ರಿಟೈರ್ಡ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿದ್ದೀರಾ ನೀವು. ಉಳ್ಕಿರೋ ನನ್ನ ಮಗನ ಕಾಲಿಗೆ ಔಷಧಿ ತಗೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಈಗ ಇದನ್ನ ನಾನು ತಗೊಂಡು ಹೋಗಲ್ಲ. ಅವನಿಗೆ ಎಷ್ಟೇ ನೋವಾದ್ರೂ ಆಗ್ಲಿ ಬಿಡಿ. ಈ ನೋವು ಅವನನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಏನಾಗಲ್ಲ. ಭೀಮಾ, ಅಪ್ಪ ಔಷಧಿ ತರಕ್ ಹೋಗಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಏನು ಸಿಗ್ಲಿಲ್ಲ? ಸಿಗ್ಲಿಲ್ಲ ಅಂದ್ರೆ ಹೇಗೆ? ತುಂಬಾ ನೋವಿದೆ ಅವನ್ಗೆ. ಔಷಧಿ ಏನು ಸಿಗ್ಲಿಲ್ಲ? ಹೋಗ್ಲಿ, ಹುಣಸೆ ಮತ್ತೆ ಹರಳೆ ಎಲೆನಾದ್ರೂ ತರಬಾರ್ದಿತ್ತ? ಅರ್ದು ಹಚ್ತಿದ್ದೆ, ನೋವಾದ್ರೂ ಕಮ್ಮಿ ಆಗ್ತಿತ್ತು. ಅದು ಸಿಗ್ಲಿಲ್ಲ. ಏನಾಯ್ತ್ರಿ ನಿಮ್ಗೆ? ಎಲೆ ಕೂಡ ಸಿಗ್ಲಿಲ್ವಾ? ಅಷ್ಟೊಂದ್ ಮರಗಳಿವೆ ಅಲ್ಲಿ. ಅಪ್ಪ ಜಾಸ್ತಿನೇ ಉಳ್ಕಿದೆ, ತುಂಬಾ ನೋವುತ್ತಿದೆ. ಇರು ಪುಟ, ನಾನೇ ಎಲೆ ತರ್ತೀನಿ. ನೀವಿಲ್ಲೇರಿ, ನಾವೋಗ್ ತಗೊಂಡ್ಬರ್ತೀವಿ. ಯಾರು ಔಷಧಿ ತರೋ ಅವಶ್ಯಕತೆ ಇಲ್ಲ. ಯಾಕೆ ಹೋಗ್ಬಾರ್ದು? ಭೀಮ ಒದ್ದಾಡ್ತಿದ್ದಾನಲ್ಲ. ಭೀಮಂಗೆ ಬರೀ ಕಾಲು ಉಳ್ಕಿದೆ ಅಷ್ಟೇ. ಇವನ್ ಕಾಲೇನ್ ಮುರಿದಿಲ್ವಲ್ಲ. ಜೀವನ ಅನ್ನೋ ಓಟದಲ್ಲಿ ಇನ್ನೂ ಸಾಕಷ್ಟು ನೋವು ಅನುಭವಿಸ್ಬೇಕು. ಜನ ಪದೇ ಪದೇ ನಿನ್ನನ್ನ ಬೀಳಿಸ್ತಾನೆ ಇರ್ತಾರೆ. ಹೊಟ್ಟೆ ಕಿಚ್ಚವರಿಗೆ ನೀನ್ ಎಲ್ ಗೆಲ್ತೀಯೋ ಅಂತ, ನೀನು ಗೆದ್ದು ಬಿಡ್ತೀಯ ಅನ್ನೋ ಭಯ ಅವರಿಗೆ. ಹೀಗೆ ಮುಲಾಮ್ ಹಚ್ಕೊಂಡು ಕೂತ್ಕೋತೀಯಾ ಅಥವಾ ನೋವನ್ನ ಸಹಿಸ್ಕೊಂಡು ಮುಂದೆ ನಡೀತೀಯಾ?
ಎಲ್ರೂ ಮೀರಿ ಬೆಳಿಬೇಕು ಅಂದ್ರೆ ಇದಕ್ಕೆಲ್ಲ ಒಗ್ಬೇಕು ನೀನು, ಸಹಿಸ್ಕೋಬೇಕು, ಮುಂದೆ ನುಗ್ಕೊಂಡು ಹೋಗ್ತಾ ಇರ್ಬೇಕು. ನಿಂಗೀಗ್ಲೂ ಬೇಕು ಅಂದ್ರೆ ಹೇಳು, ಔಷಧಿನೂ ತರ್ತೀನಿ, ಎಲೆನೂ ತರ್ತೀನಿ. ಬೇಡಪ್ಪ, ಏನು ತರಬೇಡಿ ನೀವು, ನಾನು ಸರಿ ಇದ್ದೀನಿ. ಜೀವನ ಅನ್ನೋ ಓಟದಲ್ಲಿ ಇನ್ನೂ ಸಾಕಷ್ಟು ನೋವು ಅನುಭವಿಸ್ಬೇಕು. ಇದಕ್ಕೆಲ್ಲ ಒಗ್ಬೇಕು ನೀನು, ಸಹಿಸ್ಕೋಬೇಕು, ಮುಂದೆ ನುಗ್ಕೊಂಡು ಹೋಗ್ತಾ ಇರ್ಬೇಕು. ಯಜ್ಞನ ಆಚೆ ಕರ್ಕೊಂಡೋಗು. ಎಲ್ಲಿಗೆ? ಸ್ಪರ್ಧೆ ನಡೀತಲ್ಲ ಅಲ್ಲಿಗೆ. ಈಗ ಮಲ್ಕೋ, ಹಾವು ಚೇಳೆಲ್ಲ ಓಡಾಡ್ತಿರುತ್ತೆ. ಬೆಳಗ್ಗೆ ಹೋಗೋಣ, ಮಲ್ಕೋ. ನಂಗೂ ಮಲ್ಗಕ್ ಬಿಡು. ನಡಿಯೋಣ. ಸರಿ ಬಾ. ನಿಂತ್ಕೋ. ನಿನ್ ತಲೆಯಲ್ಲಿ ಏನು ಓಡ್ತಾ ಇದೆ ಈಗ? ಇಷ್ಟೊತ್ತಲ್ಲಿ ಇಲ್ಲಿಗೆ ಕರ್ಕೊಂಬಂದೆ? ಇನ್ನೊಂದ್ ಸ್ವಲ್ಪ ದೂರ ಹೋಗೋಣ. ಹಠ ಮಾಡ್ಬೇಡ. ಹೋಗೋಣ. ನೀನ್ ತುಂಬಾ ಹಠ ಮಾಡ್ತಾ ಇದೀಯ ಭೀಮಾ. ನಾನೇನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು? ನನ್ನ ನಿದ್ದೆಯಿಂದ ಎಬ್ಸಿ ಇಲ್ಲಿ ಕರ್ಕೊಂಬಂದಿದ್ಯಾ, ಮತ್ತೆ ಕಾಲು ಉಳ್ಕಿದ್ರು ಹಂಗೆ ಇಲ್ಲಿವರೆಗೂ ನಡ್ಕೊಂಬಂದಿದ್ಯಾ. ಸರಿ ಬಿಡು, ನೀನ್ ಇಲ್ಲೇ ಸ್ವಲ್ಪ ಹೊತ್ತಿರು, ನಾನು ಹೋಗಿ ಅಭ್ಯಾಸ ಮಾಡ್ಕೊಂಡ್ ಬರ್ತೀನಿ. ಭೀಮಾ, ನಿಂಗೇನ್ ಹುಚ್ಚಿಡ್ತಿದ್ಯಾ? ನೀನ್ ಕಾಲು ಉಳ್ಕಿದೆ ತಾನೆ, ಅದಕ್ಕೆ ನೀನ್ ಓಡಕ್ಕಾಗಲ್ಲ. ಅಣ್ಣ, ನಾನ್ ನೇಟಾಗಿರೋ ಕಾಲಲ್ಲೇ ಓಡೋದನ್ನ ಅಭ್ಯಾಸ ಮಾಡ್ತೀನಿ. ಹುಚ್ಚಿನ ತರ ಮಾತಾಡ್ಬೇಡ. ನಡಿ ಮನೆಗೆ, ಕಾಲ್ ನೋವು ಜಾಸ್ತಿ ಆಗುತ್ತೆ. ಅಪ್ಪ ಹೇಳಿದ್ರು ತಾನೆ ನೋವು ಸಹಿಸ್ಕೋಬೇಕು ಅಂತ. ನೋವು ಆಗುತ್ತೆ ನಿಜ, ಆದ್ರೆ ಅದನ್ನ ಮೀರಿ ನಡಿಬೇಕು. ಭೀಮಾ, ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ ಏನ್ ಹೇಳಿದ್ರು ನೀನೇನ್ ಅರ್ಥ ಮಾಡ್ಕೊಂಡಿದ್ಯೋ? ನಿಮ್ಮಿಬ್ರು ಮಾತು ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತಣ್ಣ, ಯಾವಾಗಾದ್ರೂ ಒಂದ್ಸಲ ಅರ್ಥ ಹಾಗೆ ಆಗುತ್ತೆ. ನಡಿಯಣ್ಣ, ನನ್ ಜೊತೆ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡೋಣ. ಅಣ್ಣ, ನೀನ್ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೋ, ನಾನು ಹೋಗಿ ಓಡಾಡ್ಕೊಂಬರ್ತೀನಿ.
ನೀನು ಅವ್ರ ಪಕ್ಕದಲ್ಲೇ ಮಲ್ಗಿದ್ದಲ್ಲ, ಗೊತ್ತಾಗ್ಲಿಲ್ವಾ ನಿಂಗೆ? ಅಮ್ಮ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಗೊತ್ತಾಗಿದ್ದಿದ್ರೆ ನಾನು ಅವ್ರಿಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಬೆಳ್ಬೆಳಗ್ಗೆನೆ ಎಲ್ಲಿ ಹೋದ್ರಿ ಇವರು? ಅಪ್ಪ ನನಗ್ ಗೊತ್ತು, ಇದೆಲ್ಲ ಆನಂದನ್ ಕೆಲ್ಸಾನೇ. ಭೀಮನ್ನ ಅವನೇ ಕರ್ಕೊಂಡು ಹೋಗಿರ್ತಾನೆ. ಇತ್ತೀಚೆಗೆ ತುಂಬಾ ತರಲೆ ಆಗಿದ್ದಾನ ಅವನು. ನಿನ್ ತಲೆ ಎಲ್ಲಿತ್ತು? ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಸದ್ ಮಾಡೇ ಹೋಗ್ತಾರೆ ಅನ್ನೋದು ಗೊತ್ತಿಲ್ವಾ? ಆದ್ರೆ ನೀನು ಗಡದ್ದಾಗ ನಿದ್ದೆ ಹೊಡಿತಿರ್ತೀಯಾ? ಅಪ್ಪ ನೀವ್ ಯಾವಾಗ್ಲೂ ನನ್ನೇ ಬೈತೀರಾ. ಬಾಯ್ ಮುಚ್ಚೀಗ. ಮಂಜುಳಾ, ತುಳಸಿ, ಭೀಮನ್ ನೋಡಿದ್ರಾ? ಇಲ್ಲ ಅತ್ತೆ. ಈ ಹುಡುಗ ಯಾವಾಗ್ಲೂ ಹೀಗೆ ಮಾಡ್ತಿರ್ತಾನೆ. ನೀವಿಬ್ರು ಬನ್ನಿ ಚಾ ಕುಡಿರಿ. ಬರ್ಲಿ ಅವರಿಬ್ರು, ಮಾಡ್ತೀನಿ. ಅಯ್ಯೋ ನಿನ್ನ, ಬೆಳಗ್ಗೆಯಿಂದ ನಾನು ಹುಡುಕ್ತಿದ್ದೀನಿ ನಿನ್ನ. ಈಗ ಬಂದು ಹೆದರ್ಸ್ತೀಯಾ? ನಿಂತ್ಕೊ, ಮಾಡ್ತೀನಿ ನಿಂಗೆ. ನಿನ್ ಕಾಲು ಉಳ್ಕಿತ್ತಲ್ವಾ, ಮತ್ತೀಗ ಓಡ್ತಿದ್ಯಾ? ನೋವಿಲ್ವಾ ಈಗ? ಇಲ್ಲ ಅಮ್ಮ, ಸರಿ ಹೋಯ್ತು. ಸರಿ ಹೋಯ್ತಾ? ರಾತ್ರಿ ಎಲ್ಲೋಗಿದ್ದೆ ನೀನು? ಕಾಲ್ ನೋವಲ್ಲೇ ಓಡಾಡ್ತಾ ಇದ್ದೆ. ಓಡಾಡ್ತಿದ್ದೆ ಅಂದ್ರೆ? ಅಮ್ಮ ಇಡೀ ರಾತ್ರಿ ಎಲ್ಲ ಎದ್ದಿದ್ದ, ಓಡಾಡ್ತಾನೆ ಇದ್ದ. ಅಮ್ಮ ನಂಗೆ ತುಂಬಾ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಅಣ್ಣ, ಸ್ಕೂಲ್ಗೆ ಯಾರು ಹೋಗ್ತಾರೆ? ಭೀಮಾ ಬಿಟ್ಬಿಡು ನನ್ನ. ಇವತ್ ನೀನು ಒಬ್ನೇ ಹೋಗು, ನನ್ನ ಕೈಯಲ್ಲಂತೂ ಆಗಲ್ಲ. ಅಣ್ಣ ಆಗತ್ತೆ, ನನ್ಗೋಸ್ಕರ ಇಡೀ ರಾತ್ರಿ ಎದ್ದಿದ್ದೆ. ನಿನ್ಗೋಸ್ಕರ ನಾನು ಇಡೀ ದಿನ ಎದ್ದಿರಲ್ವಾ? ಸರಿ, ನೀನೀಗ ಸ್ಕೂಲ್ಗೆ ಹೊರಡು, ಇಲ್ಲ ಅಂದ್ರೆ ಪಾಠ ತಪ್ಪೋಗುತ್ತೆ. ಹಾಗೆ ನೀನು ಇವತ್ತು ಸ್ಕೂಲ್ಗೆ ಕುಣ್ಕೊಂಡು ಓಡ್ಕೊಂಡು ನಕ್ಕೊಂಡು ಹೋಗು ಭೀಮಾ. ಆದ್ರೆ ನಿನ್ನ ನೋಡೋರು ಆಶ್ಚರ್ಯ ಪಡ್ಬೇಕು. ನಿನ್ನೆ ಅವ್ರೇನೇನ್ ಮಾಡಿದ್ರು ಅದರಿಂದ ನೀನು ಕುಗ್ಗಿಲ್ಲ ಅಂತ ಗೊತ್ತಾಗ್ಬೇಕು. ಹಾಪ ಅತ್ತೆ, ನೀವು ನೀರ್ ಕಾಯಿಸಿ, ನಾನು ಸ್ನಾನ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತೀನಿ. ಸರಿ. ಏನು ನಡೀರಿ. ಗುರುಗಳೇ, ನೆನ್ನೆ ಇವನ್ ಕಾಲ್ಗೆ ಏಟಾಗಿತ್ತಲ್ವಾ, ಅದು ತುಂಬಾ ಜೋರಾಗಿ. ಆದ್ರೂ ಇವತ್ತು ಇಷ್ಟ ಚೆನ್ನಾಗಿ ಓಡ್ತಾ ಇದ್ದಾನೆ. ಏನು ಆಗದೆ ಇದ್ದವಂತರ. ಎಷ್ಟ್ ಗಟ್ಟಿ ಇರ್ಬೇಡ ಇವನು. ಭೀಮಾ, 3 ಜನನು ಬನ್ನಿ ಇಲ್ಲಿ. ಏನಾಯ್ತು ಗುರುಗಳೇ? ನೀವು 3 ಜನನು ಸ್ಕೂಲ್ ಫೀಸ್ ಯಾಕೆ ಇನ್ನೂ ಕಟ್ಟಿಲ್ಲ? ಗುರುಗಳೇ, ಅಪ್ಪ ನಾಳೆ ಕಟ್ತಾರೆ. ನಾಳೆ ಅಲ್ಲ, ಇವತ್ತು. ನೀವ್ಯಾರು ನೋಟಿಸ್ ಬೋರ್ಡ್ ಓದಿಲ್ವಾ? ಫೀಸ್ ಕಟ್ಟೋದಿಕ್ಕೆ ಇವತ್ತು ಕೊನೆ ದಿನ. ಸರಿ, ಹೋಗಿ ಇಸ್ಕೊಂಬರ್ತೀವಿ ಗುರುಗಳೇ. ನಾವೀಗ್ಲೇ ಹೋಗಿ ಬೇಗ ಬರ್ತೀವಿ. ಬಾಲಣ್ಣ, ನೀವು ಬರ್ತೀರಾ? ನೀವ್ ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಸರಿ ಗುರುಗಳೇ, ನಾವು ಇಸ್ಕೊಂಬರ್ತೀವಿ. ನಡಿ ಭೀಮಾ. ನಿಂಗೆ ಓದೋದು ಬರೆಯೋದ್ರಲ್ಲಿ ಅಷ್ಟು ಮನ್ಸಿಲ್ಲ ಅನ್ಸತ್ತೆ. ಹೌದು ಗುರುಗಳೇ, ನಂಗೇನ್ ಮನ್ಸಿಲ್ಲ. ಮತ್ತ್ಯಾಕ್ ಬರ್ತೀಯಾ ಸ್ಕೂಲ್ಗೆ? ಗೊತ್ತಿಲ್ಲ. ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಏನಾದ್ರೂ ಗೊತ್ತಿದ್ಯಾ? ಡೋಲ್ ಬಾರಿಸ್ತೀನಿ. ನಾನು ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ. ನೀರ್ ತಗೊಳ್ಳಿ. ನೀರು.
ಇವತ್ ಮನೇಲೇ ಇದ್ದೀರಾ? ಸಂಬಳ ಕಮ್ಮಿ ಸಿಗ್ತಾ ಇತ್ತು, ಅದಕ್ಕೆ ಬಿಟ್ಬಿಟ್ಟೆ. ಮತ್ತೆ ನಾನು ನಿರುದ್ಯೋಗಿ ಆಗೋದೆ. ಇರ್ಲಿ ಬಿಡಿ, ಒಡವೆ ಮಾರಿದ ದುಡ್ಡಿದೆಯಲ್ಲ ಅದ್ರಲ್ಲಿ ಸ್ವಲ್ಪ ದಿನ ನಡೆಯುತ್ತೆ. ನಿಮ್ ಪೆನ್ಷನ್ ಬೇರೆ ಬರೋದಿದೆಯಲ್ಲ, ಮತ್ತೆ ಇವತ್ತಲ್ಲ ನಾಳೆ ಒಳ್ಳೆ ಕೆಲಸ ಸಿಗುತ್ತೆ ಬಿಡಿ. ಆದ್ರೆ ಭೀಮಾಬಾಯಿ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನಂಗೇನು ತೋಚ್ತಾನೆ ಇಲ್ಲ. ಯಾರ ಹತ್ರ ಹೇಳ್ಬೇಕು, ಏನಂತ ಹೇಳ್ಬೇಕು? ಫೀಸ್ ಕಟ್ಟೋದಕ್ಕೆ ಇವತ್ತು ಕೊನೆ ದಿನ. ಭೀಮಾ, ಫೀಸ್ ಕೇಳು. ಅಪ್ಪನ ಹತ್ರ ಫೀಸ್ ಕೇಳೋದ್ ಬೇಡ. ಮತ್ ಯಾರ ಹತ್ರ ಕೇಳ್ತೀಯ? ಯಾರ ಹತ್ರನೂ ಬೇಡ. ಮತ್ ನೀನ್ ಓದೋದ್ ನಿಲ್ಲಿಸ್ಬಿಡ್ತೀಯಾ? ಇಲ್ಲ, ನಾನ್ ಯಾವತ್ತೂ ಓದೋದು ನಿಲ್ಸಲ್ಲ. ನಾವೀಗ ಫೀಸ್ ಕೊಡ್ಲಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಒಳಗ್ ಕೂರಕ್ ಬಿಡಲ್ಲ. ಆನಂದಣ್ಣ, ಏನಾದ್ರೂ ಯೋಚನೆ ಮಾಡೋಣ ನಡಿ. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕಕ್ಕೆ ಮಹತ್ವ ಕೊಡು. ತರಗತಿಯಲ್ಲಿ ಜಾಗ ಬದಲಾಯಿಸೋದ್ರಿಂದ ಅಥವಾ ಹಿಂದೆನೋ ಮುಂದೆನೋ ಬೇರೆ ಕೂರೋದ್ರಿಂದ ಜ್ಞಾನದ ಪ್ರಭಾವ ಕಡಿಮೆ ಆಗೋದಿಲ್ಲ. ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು. ಪ್ರತಿ ವ್ಯಕ್ತಿನೂ ನಿನ್ ಜೊತೆ ಕೂರಕ್ಕೆ ಆಸೆ ಪಡ್ಬೇಕು. ಜ್ಞಾನ ಪಡೆಯೋದಕ್ಕೆ ಎಂಥದೇ ಹೋರಾಟ ಆಗಿರ್ಲಿ, ಆ ಹೋರಾಟ ನೀನು ಮಾಡಲೇಬೇಕು. ಅದರಲ್ಲಿ ಗೆಲುವನ್ನ ಸಾಧಿಸಲೇಬೇಕು. ಹೋರಾಡ್ತೀನಿ ಅಪ್ಪ, ಎಲ್ಲ ನೋವನ್ನು ಸಹಿಸ್ಕೋತೀನಿ, ಆದ್ರೆ ನಾನು ಗೆದ್ದೇ ಗೆಲ್ತೀನಿ. ಬಲ, ಏನಾಯ್ತು? ನಿನ್ ತಮ್ಮಂದ್ರಿನ್ನೂ ಬರ್ಲಿಲ್ವಾ? ಗುರುಗಳೇ, ಅವಾಗಿಂದ ನಾನು ಇಲ್ಲೇ ನಿಂತಿದ್ದೀನಿ. ಏನಾಯ್ತು ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು? ಗುರುಗಳೇ, ಒಳಗ್ ಬರ್ಬೋದಾ? ಬಾ. ಫೀಸ್ ತಂದ? ಇನ್ನೂ ತಂದಿಲ್ಲ. ಯಾಕೆ? ನಿಮ್ಮಪ್ಪ ದುಡ್ಡು ಕೊಡ್ಲಿಲ್ವಾ? ಅಪ್ಪ ಹೇಳಿದ್ರು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ. ನೋಡಿ, ಇನ್ನೊಂದು ವಾರದಲ್ಲಿ ಫೀಸ್ ಕೊಡ್ಲಿಲ್ಲ ಅಂದ್ರೆ ನಾನ್ ನಿಮ್ 3 ಜನರನ್ನು ಸ್ಕೂಲಿಂದ ಹೊರಗೆ ಕಳಿಸ್ತೀನಿ. ಸರಿ ಗುರುಗಳೇ. ಸರಿ ಗುರುಗಳೇ. 3 ಜನ ನಿಮ್ ತರಗತಿಗೆ ಹೋಗಿ. ಅಪ್ಪ ಯಾಕೆ ಫೀಸ್ ದುಡ್ಡು ಕೊಡ್ಲಿಲ್ಲ? ನಾವು ಅವ್ರನ್ನ ಕೇಳಲಿಲ್ಲ. ಯಾಕೆ? ಯಾಕಂದ್ರೆ ಅಪ್ಪನ ಹತ್ರ ದುಡ್ಡೇ ಇಲ್ವಲ್ಲ. ಮತ್ತೀಗ? ಬಾಲಣ್ಣ, ನಾವೇ ಯೋಚನೆ ಮಾಡೋಣ ಫೀಸ್ ಕಟ್ಟಕ್ಕೆ ಏನ್ ಮಾಡೋದು ಅಂತ. ಅಪ್ಪನ ಹತ್ರ ದುಡ್ಡೇ ಇಲ್ಲ ಅಂದ್ಮೇಲೆ ಯೋಚನೆ ಮಾಡಿ ಏನ್ ಪ್ರಯೋಜನ? ನಂಗನ್ಸುತ್ತೆ ನಾವು ಸ್ಕೂಲ್ ಬಿಟ್ಟು. ಬಾಲಣ್ಣ, ನೀವು ನಿಮ್ ಕ್ಲಾಸ್ಗೆ ಹೋಗಿ. ಭೀಮಾ, ನಡಿ ನಾವು ನಮ್ ಕ್ಲಾಸ್ಗೆ ಹೋಗೋಣ. ಅಯ್ಯೋ, ನೀವೆಲ್ಲಿ ಹೊರಟ್ರಿ? ಹೋಗ್ಲೇಬೇಕಲ್ವಾ ಭೀಮಾಬಾಯಿ? ಮನೇಲೇ ಇದ್ರೆ ಮಕ್ಕಳಿಗೂ ಗೊತ್ತಾಗತ್ತೆ ಅಪ್ಪಂಗೆ ಕೆಲಸ ಇಲ್ಲ ಅಂತ. ಇದರಿಂದ ಮಕ್ಕಳು ಧೈರ್ಯ ಕಳ್ಕೊಂಡ್ಬಿಡ್ತಾರೆ. ಅಲ್ದೆ ಹೊರಗೋಗಿ ಕೆಲಸ ಹುಡುಕ್ಬೇಕಲ್ವಾ? ಸಂಜೆ ಹೊತ್ತಿಗೆ ಕೆಲಸದಿಂದ ಬರೋ ಸಮಯಕ್ಕೆ ನಾನು ಮನೆಗೆ ಬಂದ್ಬಿಡ್ತೀನಿ. ಏನ್ ಗೊತ್ತಾ ಭೀಮಾಬಾಯಿ, ನಮ್ ಜೀವನದಲ್ಲಿ ಆಗ್ತಿರೋ ಏರುಪೇರು, ಕಷ್ಟ ಸುಖಗಳು ನಮ್ ಮಕ್ಕಳಿಗೆ ಗೊತ್ತಾಗ್ಬಾರ್ದಲ್ವಾ? ಅದಕ್ಕೆ ಇದೆಲ್ಲ ಮಾಡ್ತಿದ್ದೀನಷ್ಟೇ.
ನೀನೇ ನೋಡ್ತಾ ಇರೋ, ಒಳ್ಳೆ ದಿನಗಳು ಆದಷ್ಟು ಬೇಗ ಬರುತ್ತೆ. ಬಾಲ ಈಗ ದೊಡ್ಡವನಾಗಿದ್ದಾನೆ, ಬೇಗ ಓದು ಮುಗಿಸ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಮನೆ ನಡೆಸೋದಕ್ಕೆ ಸಹಾಯ ಮಾಡೇ ಮಾಡ್ತಾನೆ. ಮತ್ ನಾನು ನಮ್ಮ ಹೆಣ್ಮಕ್ಳ ಮದ್ವೆನ ಧೂಮ್ ಧಾಮ್ ಅಂತ ಮಾಡ್ತೀನಿ ಭೀಮಾಬಾಯಿ. ಆದ್ರೆ ಅಲ್ಲಿವರೆಗೂ ನಾವು ನಮ್ಮ ಖರ್ಚನ್ನ ಕಡಿಮೆ ಮಾಡ್ಕೋಬೇಕಷ್ಟೇ. ಎರಡು ಪೈಸೆಗೆ 10 ಮಾವಿನಣ್ಣು ಬಂದ್ರೆ ಅಪ್ಪ. ಏನಾಯ್ತು ಮಕ್ಕಳೇ? ಅಪ್ಪ, 2 ಪೈಸೆಗೆ 10 ಮಾವಿನಣ್ಣು ಬಂದ್ರೆ 10 ಪೈಸೆಗೆ ಎಷ್ಟು ಮಾವಿನಣ್ಣು ಬರುತ್ತೆ? ಕೊಡಿಲಿ, ತೋರಿಸ್ತೀನಿ. ತುಳಸಿ, ನೀನು ನೋಡ್ಕೋ. 2ಕ್ಕೆ 10 ಬರುತ್ತೆ, ಅಂದ್ರೆ 10 ಮಾವಿನ ಹಣ್ಣಿಗೆ 2 ಪೈಸೆ. ಆದ್ರೆ 10 ಪೈಸೆಗೆ ಎಷ್ಟು ಅಲ್ವಾ? 10ನ್ನ 2ರಿಂದ ಭಾಗ ಮಾಡಿ ಬಂದಿರೋದನ್ನ 10ರಿಂದ ಗುಣಿಸ್ಬೇಕು. ಅಂದ್ರೆ 10ನ್ನ 2ರಿಂದ ಭಾಗಾಕಾರ ಮಾಡ್ಬೇಕು. ಎಷ್ಟು ಬರುತ್ತೆ? 5. ಈ 5ನ್ನ 10ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? 50. ಶಬ್ಬಾಷ್, ಹೀಗೆ ಕಲಿತೀರಿ. ವಾರೇ ವಾ ರಾಮ್ಜಿ, ನೀವು ಬರೀ ಗಂಡು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾತ್ರ ಚಿಂತೆ ಮಾಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಇವತ್ತಿದನ್ನ ನೋಡಿದ್ಮೇಲೆ ತುಂಬಾ ಸಂತೋಷ ಆಗೋಯ್ತು. ನೀವು ಗಂಡು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಷ್ಟು ಗಮನ ಕೊಡ್ತೀರೋ ಅಷ್ಟೇ ಹೆಣ್ಮಕ್ಳಿಗೂ ಕೊಡ್ತೀರಾ. ನಂಗೆ ಇವ್ರನ್ನು ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಈ ಸಮಾಜ ಹೆಣ್ಮಕ್ಳು ಓದ್ಲಿ ಅಂತ ಯಾವಾಗ ಬದಲಾಗುತ್ತೋ ನೋಡ್ಬೇಕು. ಅದರಲ್ಲೂ ನಮ್ಮ ಹೆಣ್ಮಕ್ಳು. ರಾಮ್ಜಿ, ನೀವೇ ಹೇಳ್ತಿರ್ತೀರಲ್ಲ ನಮಗೂ ಒಳ್ಳೆ ಕಾಲ ಬರುತ್ತೆ ಅಂತ. ನಿಮ್ ಮಾತಿನ ಮೇಲೆ ನಂಬಿಕೆ ಇಡು ಅಂತ ಯಾಕೋ ನನ್ನ ಮನ್ಸು ತುಂಬಾ ಹೇಳ್ತಾ ಇದೆ. ನಮ್ ಜೀವನನೂ ಒಂದಿನ ಬದಲಾಗತ್ತೆ. ಇದಕ್ಕಿಂತ ಮುಂಚೆ ಬ್ರಿಟಿಷ್ ಹೆಂಗಸರು ಓದ್ತಿರೋದನ್ನ ನೋಡಿದ್ದೆ. ಇವತ್ತು ನಿಮ್ ಮಕ್ಳನ್ನ ನೋಡ್ದೆ. ನೋಡಿ, ಥಟ್ ಅಂತ ಪ್ರಶ್ನೆಗೆ ಉತ್ತರ ಕೊಟ್ರು. ಅಪ್ಪ ಇಷ್ಟೊಂದು ಕಷ್ಟ ಪಡ್ತಾರೆ, ಅದಕ್ಕೆ ನಾವು ಓದ್ಬೇಕಲ್ವಾ? ಅದು ಸರಿನೇ. ಪುರಂಜನ್, ನಮ್ಗೆ ಕೆಲ್ಸಕ್ಕೆ ಹೊತ್ತಾಗ್ಲಿಲ್ವಾ? ನಾವೇನಾದ್ರೂ ಕೆಲ್ಸಕ್ಕೆ ತಡವಾಗಿ ಹೋದ್ರೆ ಮುನ್ಷಿ ಸುಮ್ನೆ ಕಿರ್ಚಾಡ್ತಾನೆ. ಬನ್ನಿ ಬನ್ನಿ, ತಗೊಳ್ಳಿ ಮಕ್ಕಳ, ಓದ್ಕೊಳ್ಳಿ. ನಡಿ. ಮಕ್ಕಳ ಬಗ್ಗೆ ಇವರೆಷ್ಟು ಕಾಳಜಿ ವಹಿಸ್ತಿದ್ದಾರೆ ಅಂದ್ರೆ ಮಕ್ಕಳ ಮುಂದೆ ಸುಳ್ಳು ಹೇಳಕ್ಕೂ ಶುರು ಮಾಡಿದ್ದಾರೆ. ಭೀಮಾ, ಊಟದ ವಿಷಯನೇ ಬೇರೆ, ಬಂದಿರೋ ಕಷ್ಟನೇ ಬೇರೆ. ಊಟನೇ ಮಾಡಲಿಲ್ಲ ಅಂದ್ರೆ ಬದುಕೋದು ಹೇಗೆ? ಅದಕ್ಕೆ ನಂತರ ಇರೋ, ಮೊದಲು ಊಟ ಮಾಡು, ಆಮೇಲೆ ಯೋಚನೆ ಮಾಡು. ಭೀಮಾ, ಏನ್ ಯೋಚನೆ ಮಾಡ್ತಿದೀಯಾ? ಗುರುಗಳೇ, ಗುರುಗಳೇ, ನಾನು ಯೋಚನೆ ಮಾಡ್ತಿದ್ದೀನಿ, ಈ ಬಾಲಣ್ಣ ಮತ್ತೆ ಆನಂದಣ್ಣ ಇಷ್ಟೊಂದು ಖಾರ ಇದ್ರು ಹೇಗ್ ತಿಂತಿದ್ದಾರೆ? ಆಗ ಯೋಚನೆ ಮಾಡಿ. ಇದು ನಿಮಗೆ ಸಂಬಂಧಪಟ್ಟಿದ್ದು. ಸರಿ, ಬರ್ತೀನಿ. ಭೀಮಾ, ನಂಗಾದ್ರೂ ಹೇಳು, ಏನ್ ಯೋಚನೆ ಮಾಡ್ತಿದ್ಯಾ ಅಂತ. ಹೇಳ್ ಭೀಮಾ, ನಂಗೆ ಗೊತ್ತು ನಿನ್ ಗುರುಗಳ ಹತ್ರ ಸುಳ್ಳು ಹೇಳ್ದೆ ಅಂತ. ನನ್ನ ಹತ್ರ ಹೇಳು, ನಾನು ನಿನ್ ಸ್ನೇಹಿತ ಅಲ್ವಾ? ಇರ್ಲಿ ಬಿಡು, ಇದು ನಮ್ಮಮ್ಮ ನಂಗೋಸ್ಕರ ಮಾಡ್ಕೊಟ್ಟಿದ್ದಾರೆ, ತಿನ್ನು, ಚೆನ್ನಾಗಿರುತ್ತೆ.
ನೀನು ಯಾವ ಸ್ನೇಹಿತ? ಯಾರು ಇಲ್ದಿದ್ದಾಗ ಮಾತ್ರ ನೋಡಿಕೊಂಡು ನಮ್ಮ ಜೊತೆ ಊಟಕ್ಕೆ ಬರ್ತೀಯಾ? ಎಲ್ಲರೂ ಇದ್ದಾಗ ನಮ್ಮಿಂದ ದೂರ ಹೋಗ್ತೀಯಾ? ನೀ ನಮ್ಮ ಸ್ನೇಹಿತನೇ ಆಗಿದ್ರೆ ತರಗತಿಯಲ್ಲಿ ಇವ್ರ ಜೊತೆನೇ ಕೂತ್ಕೋಬೋದಲ್ವಾ? ಇವರಿಂದ ದೂರ ಯಾಕೆ ಕೂತ್ಕೋಬೇಕು? ಏನ್ ಗೊತ್ತಾ, ನಮ್ಮಪ್ಪ ಹತ್ರ ಫೀಸ್ ಕಟ್ಟಕ್ ದುಡ್ಡಿಲ್ಲ. ಅದಕ್ಕೆ ನಾವು ಅವ್ರ ಹತ್ರ ದುಡ್ಡು ಕೇಳಿಲ್ಲ. ಇನ್ನೊಂದು ವಾರದಲ್ಲಿ ನಾವು ಫೀಸ್ ಕಟ್ಟಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಗುರುಗಳು ನಮ್ಮನ್ನ ಸ್ಕೂಲಿಂದ ಹೊರಗಾಕ್ತಾರೆ. ಏನ್ ಮಾಡ್ತೀಯ ಈಗ? ಅದೇ ಯೋಚನೆ ಮಾಡ್ತಿದ್ದೆ. ಏನ್ ಮಾಡೋದು, ಹೇಗಾದ್ರೂ ಮಾಡಿ ಸ್ಕೂಲ್ ಫೀಸ್ ಕಟ್ಬೋದಾ ಅಂತ. ಹೀಗ್ ಮಾಡಿದ್ರೆ ಹೇಗೆ? ನಾಳೆಯಿಂದ ಪ್ರತಿದಿನ ನಿಂಗೆ ಸಮೋಸ ಮತ್ತೆ ಮಿಠಾಯಿಗೆ ಅಂತ ದುಡ್ಡಿಸ್ಕೊಂಡು ನಿಂಗೆ ತಂದು ಕೊಡ್ತೀನಿ. ಅದರಿಂದ ನೀನು ಫೀಸ್ ಕಟ್ಟು. ಒಂದೆರಡು ದಿನ ತಿನ್ನಕ್ಕೆ ಸಮೋಸ ಸ್ವೀಟ್ನು ತಗೊಂಬಾ. ಆದ್ರೆ ನಿನ್ ಗುರುಗಳ ಹತ್ರ ಸುಳ್ಳು ಯಾಕೆ ಹೇಳಿದೆ? ಯಾಕಂದ್ರೆ ಗುರುಗಳಿಗೆ ನಾವಂದ್ರೆ ತುಂಬಾ ಇಷ್ಟ. ಅವ್ರ ಹತ್ರ ನಾನೇನಾದ್ರೂ ಹೇಳಿದ್ರೆ ಅವರು ಅಪ್ಪನ ಹತ್ರ ಹೇಳ್ಬಿಡ್ತಾರೆ. ನಂಗೆ ಅಪ್ಪನ ಹತ್ರ ಏನೂ ಹೇಳಕ್ ಇಷ್ಟ ಆಗಲ್ಲ. ಕೇಳಿಸ್ಕೊಳ್ರ, ಸುರೇಂದ್ರ ಭೀಮನ್ ಜೊತೆ ಊಟ ಮಾಡ್ದ. ಅವನಿಲ್ ಕುತ್ಕೊಳಂಗಿಲ್ಲ ಅಷ್ಟೇ. ಭೀಮನ್ ಜೊತೆನೆ ಓಡಾಡ್ತಿರ್ತಾನಲ್ವಾ ಅವನು. ಅವನೆಲ್ಲಾ ಪುಸ್ತಕನೂ ಹರಿದು ಬಿಸಾಕಿ. ಅಯ್ಯೋ, ನೀವ್ ನನ್ ಪುಸ್ತಕನ ಯಾಕೆ ಹರಿದಾಕಿದ್ರಿ? ಅಲ್ಲೋ ಕುತ್ಕೋ, ನೀನ್ ಇವತ್ತಿಂದ ನಮ್ ಜೊತೆ ಸೇರಂಗಿಲ್ಲ. ಯಾಕೆ? ಆ ಭೀಮನ್ ಜೊತೆ ಕೂತು ಊಟ ಮಾಡ್ದೆ ಅಲ್ವಾ? ಹೋಗ ಅವನ್ ಜೊತೆನೆ ಕೂತ್ಕೋ. ನೀವೇನ್ ಪಟೇಲ್ರಾ? ಹೌದು ಪಟೇಲ್ರೇ. ಏನ್ ಇವಾಗ? ಹೋಗ್ ಸುಮ್ನೆ ಕುತ್ಕೋ. ನಮಸ್ತೆ ಗುರುಗಳೇ. ಎಲ್ರಿಗೂ ಒಳ್ಳೇದಾಗ್ಲಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದೇನ್ ಸುರೇಂದ್ರ, ನೀನ್ಯಾಕೆ ಅವ್ರ ಜೊತೆ ಕೂತಿದೀಯಾ? ಏನಿಲ್ಲ ಗುರುಗಳೇ, ಅಲ್ಲಿರೋರ್ ಪುಸ್ತಕನ ಹರಿತಾರೆ, ಇವರು ಹರಿದಿರೋದ್ನ ಅಂಟಿಸ್ತಾರೆ. ನಾನು ಇನ್ಮೇಲೆ ಇಲ್ಲೇ ಕೂತ್ಕೊಂತೀನಿ. ಇಲ್ಲಿದ್ರೆ ನನ್ನ ಪುಸ್ತಕ ಯಾರೂ ಹರಿಯಲ್ಲ. ಇವತ್ತು ನಾನು ನಿಮಗೆಲ್ಲ ಇತಿಹಾಸದ 4ನೇ ಅಧ್ಯಾಯ ಶುರು ಮಾಡ್ತೀನಿ, ಸರಿನಾ? ಎಷ್ಟನೇ ಅಧ್ಯಾಯ ಹೇಳಿ? ಅಧ್ಯಾಯ 4. ನಾನೀಗ ನಿಮ್ ಜೊತೆಗೆ ಬಂದು ಕೂತ್ಕೊಂಡೆ. ನಾವೀಗ ಸ್ನೇಹಿತರಲ್ವಾ? ಹೌದು, ಈಗ ನಾವೆಲ್ಲ ಸ್ನೇಹಿತರು. ಅದ್ಗೆ ಮನೆಯಲ್ಲೇ ಬಟ್ಟೆ ಹೊಲ್ಕೊಡೋಣ ಅನ್ಕೊಂಡಿದ್ದೀನಿ. ಮಾರಿದ್ರೆ ಸ್ವಲ್ಪ ದುಡ್ಡು ಬರುತ್ತಲ್ವಾ, ಮನೆ ಖರ್ಚಿಗಾದ್ರೂ ಆಗುತ್ತೆ. ಹಾ, ಯೋಚನೆ ಏನೋ ಸರಿಯಾಗಿದೆ ಅಲ್ವಾ? ಆದ್ರೆ ನಾವು ಹೊಲ್ದಿರೋ ಬಟ್ಟೆನ ಯಾರು ತಗೋತಾರೆ? ನಮ್ಮವರೇ ಯಾರಾದ್ರೂ ಕೊಂಡ್ಕೋತಾರೆ ಬಿಡಿ. ಆದ್ರೆ ಕಷ್ಟ ಏನಪ್ಪಾ ಅಂದ್ರೆ ಇಲ್ಲಿ ನಮ್ ಜಾತಿ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಮತ್ತಿರೋರೆಲ್ಲ ಇಲ್ಲಿಂದ ತುಂಬಾ ದೂರದಲ್ಲಿದ್ದಾರೆ. ಗೊತ್ತಾಗ್ತಿಲ್ಲ ನಂಗೆ.
ಬಟ್ಟೆನ ಅಲ್ಲಿಂದ ಯಾರು ತಂದು ಕೊಡ್ತಾರೆ, ಯಾರು ಹೋಗಿ ವಾಪಸ್ ಕೊಡ್ತಾರೆ ಅಂತ. ನೀನ್ ನಿರ್ಧಾರ ಮಾಡಿದ್ಯಲ್ವಾ? ಹಾ, ಮತ್ತೆ ಯೋಚನೆ ಮಾಡ್ಬೇಡ. ಬಟ್ಟೆ ತಗೊಂಡ್ ಬರೋದು, ಬಟ್ಟೆ ತಗೊಂಡ್ ಹೋಗೋದು ನಾನ್ ಮಾಡ್ತೀನಿ. ನಾನು ಸ್ವಲ್ಪ ಸಹಾಯ ಮಾಡ್ದಾಗ ಆಗುತ್ತಲ್ವಾ? ಆದ್ರೆ ಅದಕ್ಕೆ ನೀವ್ ಹೇಗಷ್ಟು ದೂರ ಹೋಗಿ ಬರ್ತೀರಾ? ಯಾಕೆ ಅನುಮಾನನಾ? ವಯಸ್ಸು ನೋಡಿ ಶಕ್ತಿ ಇಲ್ಲ ಅಂದ್ಕೋಬೇಡ. ಇನ್ನೂ ಗಟ್ಟಿಯಾಗಿದ್ದೀನಿ, ಗಟ್ಟಿ ಮುಟ್ಟಾಗಿದ್ದೀನಿ. ಗಟ್ಟಿ ಮುಟ್ಟಾಗಿದ್ದಾರೆ. ತರ್ಲೆಗಳ ಹೊರಡೆ ಇಲ್ಲಿಂದ. ನೋಡಿದ್ರಾ? ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ನಡೀರಿ. ಬಾಲಣ್ಣ, ನೀವು ಹೋಗಿ. ಯಾರಾದ್ರೂ ನಮ್ಮನ್ ಕೇಳಿದ್ರೆ ನಾನು ಮತ್ತೆ ಆನಂದಣ್ಣ ಆಟಾಡಕ್ ಹೋಗಿದೀವಿ ಅಂತ ಹೇಳಿ. ಅಲ್ಲಿವರೆಗೂ ನಾವೇನಾದ್ರೂ ಕೆಲ್ಸ ಹುಡುಕ್ತೀವಿ. ಸರಿ, ನಾನು ಹೊರಡ್ತೀನಿ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ನಿಂತ್ಕೊಳ್ಳಿ, ನಾನು ನಿನ್ ಜೊತೆಗೆ ಬರ್ತೀನಿ. ಸುರೇಂದ್ರ, ನೀನ್ ಬರ್ಬೇಡ. ನಮ್ ಜೊತೆ ನಿನ್ನ ನೋಡಿದ್ರೆ ನಿಮ್ ಮನೆಯವ್ರು ತುಂಬಾ ಹೊಡಿತಾರೆ. ನಡಿ ಭೀಮಾ. ನನ್ಗೂ ಹೇಳ್ಕೊಡಿ ಇದನ್ನ. ಏ ಹುಡ್ಗ, ನಾವಿಲ್ಲಿದ್ದೀವಲ್ಲ, ಎಲ್ರು ಓದಿಲ್ದೇ ಇರೋರು. ಓದೋಕೆ ಬರೆಯೋಕೆ ಬರೋರು ಇದನ್ನೆಲ್ಲ ಬಾರ್ಸಲ್ಲ. ನೀನ್ ಸ್ಕೂಲ್ಗೆ ಹೋಗ್ತೀಯ ಅಲ್ವಾ? ಹೋಗ್ತೀನಿ. ನನ್ಗೆ ಓದೋದ್ರಲ್ಲೆಲ್ಲ ಅಷ್ಟಿಷ್ಟ ಇಲ್ಲ. ನನ್ಗೆ ಇದನ್ ಕಲಿಬೇಕು. ದೇವ್ರಿಚ್ಛೆ. ತಾಳ ಕೊಡು ಅವನಿಗೆ. ಇದನ್ ಬಾರ್ಸು. ಸರಿಯಾಗಿದೆ ತಾನೆ ಚಿಲ್ರ? ತಗೊಳ್ಳಿ ಮಣ್ಣಿನ ಮಡಕೆ. ಇಷ್ಟೊಂದು ಅಂಗಡಿಗಳಿವೆ, ಯಾವ ಅಂಗಡಿಲಿ ಕೇಳೋಣ? ಆ ಅಂಗಡಿಗೆ ಹೋಗೋಣ. ಅಲ್ಲಿ ಯಾರು ಜನರೇ ಇಲ್ಲ. ಬಾ ಅಣ್ಣ. ಅಣ್ಣ, ಯಾವ್ದಾದ್ರು ಕೆಲ್ಸ ಇದ್ರೆ ಕೊಡಿ. ಬೆಳಿಗ್ಗೆಯಿಂದ ಬೋಣಿನೇ ಆಗಿಲ್ಲ. ನಾನೇ ಈ ಕೆಲಸ ಬಿಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಗೆ ಎಲ್ಲಿಂದ ಕೆಲಸ ಕೊಡ್ಲಿ? ನಡೀರಿ ಇಲ್ಲಿಂದ. ವ್ಯಾಪಾರ ಆಗ್ತಿಲ್ಲ ಅಂದ್ರೆ ಅಂಗಡಿ ಮುಚ್ಬಿಡಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾಕೆ ವ್ಯಾಪಾರ ಆಗ್ತಿಲ್ಲ? ಅಲ್ಲಿ ನೋಡಿ, ಅಲ್ಲಿ ಎಷ್ಟು ವ್ಯಾಪಾರ ಆಗ್ತಿದೆ. ಜನ ಕೊಂಡ್ಕೊಂತಾನೂ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಕೂಡ. ನಾನು ಅವ್ರಂಗೆ ಗಂಟ್ಲು ಅರ್ಧೋಗೋ ತರ ಕೂಕೊಳಕ್ಕಾಗಲ್ಲ. ನಿಮ್ ಬದಲು ನಾವು ಕೂಗ್ತೀವಿ. ಆಗ ನಿಮಗ್ ವ್ಯಾಪಾರನೂ ಆಗುತ್ತೆ. ನೀವು ನಮಗ್ ದುಡ್ಡು ಕೊಡ್ತೀರಾ ಅಲ್ವಾ? ನೀವಿಲ್ಲಿ ನಿಂತ್ಕೊಂಡು ಕೂಗ್ ಕರೆದ್ರೆ ಜನ ಎಲ್ಲ ಬಿಟ್ಟು ನಮ್ಮ ಅಂಗಡಿಗೆ ಬರ್ತಾರೆ ಅನ್ಕೊಂಡಿದ್ದೀರಾ? ಇವನು ಭೀಮಾ. ಇವನೇನ್ ಮಾಡಿದ್ರು ಜಾದು ಆಗುತ್ತೆ. ಈಗ ಹೇಳಿ, ದುಡ್ಡು ಕೊಡ್ತೀರಾ? ಸರಿ, ನೋಡೋಣ. ತೋರಿಸ್ರಿ ನಿಮ್ ಜಾದುನ.